ಸರ್ವೆ ನಂಬರ್ 43. ಸರ್ವೆ ನಂಬರ್ 43. ಯಾವಾಗಲೂ ಇದು ಗುರುತಿಸ್ತಾರೆ ನೋಡಿ, ಇದು ಕೆರೆ. ಈ ರೀತಿ ಗುರುತಿಸ್ತಾರೆ ನೋಡಿ, ಇದು ಕೆರೆ. ಸರ್ವೆ ನಂಬರ್ 43 ಮತ್ತು 44ಗಳ ಮಧ್ಯೆ ಸೇರಿಬಿಟ್ಟು ಎರಡು ಕೆರೆ, ಇನ್ನೊಂದು ಚಿಕ್ಕದು ಟ್ಯಾಂಕ್ ಇದೆ. ಇಲ್ಲಿ ಟ್ಯಾಂಕ್ ಅಂದರೆ ಇನ್ನೊಂದು ಕೆರೆ, ಅದು ಅಷ್ಟು ದೊಡ್ಡದಾಗಿರಲ್ಲ, ಸರ್ವೆ ಅಷ್ಟು ದೊಡ್ಡದಾಗಿರಲ್ಲ, ಚಿಕ್ಕ ಇನ್ನೊಂದು ಕೆರೆ, ಪುಟ್ಟ ಟ್ಯಾಂಕ್. ಈ ಎರಡು ನಾನು ಹೇಳ್ತಾ ಇರೋದಲ್ಲ, ವಿಲೇಜ್ ಮ್ಯಾಪ್. ವಿಲೇಜ್ ಮ್ಯಾಪಲ್ಲೂ ಕೂಡ ಈ ಸರ್ವೆ ನಂಬರು ಸರ್ಕಾರಿ ಕೆರೆ ಅಂತ ಇವತ್ತೂ ಇದೆ. ಪಡುವಳಹಳ್ಳಿ, ಪಡುವಳ ಹಿಪ್ಪೆ ಗ್ರಾಮ, ನಂದಲ್ಲ, ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯಲ್ಲ ಇದು. ಇದು ದೇವೇಗೌಡರು ಕಬಳಿಸಿದಂತಹ ಸರ್ಕಾರಿ ಕೆರೆ ಇರುವ ಪಡವಳೆ ಹಿಪ್ಪೆ ವಿಲೇಜಿನ ಸರ್ವೆ ನಂಬರ್ 43 ಕರ್ನಾಟಕ ಸರ್ಕಾರದ ಡಾಕ್ಯುಮೆಂಟ್. ಅಲ್ಲಿ ವಿಲೇಜ್ ಮ್ಯಾಪಲ್ಲಿ ಕರ್ನಾಟಕ ಸರ್ಕಾರದ ರೆಕಾರ್ಡಲ್ಲಿ ವಿಚ್ ಕೆನಾಟ್ ಬಿ ಚೇಂಜ್ಡ್, ಇವತ್ತು ಅದು ಸರ್ಕಾರಿ ಕೆರೆಯಾಗಿ ಗುರುತಿಸಲ್ಪಡುತ್ತೆ. ಅದಕ್ಕೆ ನಾನು ಹೇಳೋದು, ದಿಸ್ ಫ್ಯಾಮಿಲಿ ಈಸ್ 420 ಅಂತ. ಮುಂದೆ ಬರ್ತೀನಿ. ಐ ವಾಂಟ್ ಟು ಟೇಕ್ ಯು ಟು ಒನ್ ಮೋರ್ ಡಾಕ್ಯುಮೆಂಟ್, ಲೈವ್ ಡಾಕ್ಯುಮೆಂಟ್. ಲೈವ್ ಡಾಕ್ಯುಮೆಂಟ್ ಏನು? ಇದು ಸರ್ಕಾರಿ ಕೆರೆ ಹೌದಾ, ತೋರಿಸ್ತೀರಾ? ಒಂದು ಲೈವ್ ಡಾಕ್ಯುಮೆಂಟ್ ತೋರಿಸಿ ಅಂತ ಕೇಳ್ಬೋದು ನೀವು. ಕರೆಕ್ಟ್. ನಾನು ಈಗ ದಿಶಾಂಕ್, ಐ ಥಿಂಕ್ ದಿಶಾಂಕನ್ನು ತಗೊಬೇಕು ನಾವು, ಸುಶೀಲನ್ ಕರೀರಿ. ದಿಶಾಂಕಲ್ಲಿ ಹೋಗ್ತೀನಿ. ಐ ವಿಲ್ ಟೇಕ್ ಯು ಲೈವ್ ಈಗ ಕರ್ನಾಟಕ ಸರ್ಕಾರದ ಆ್ಯಪ್, ಈಗ ಕರ್ನಾಟಕದ ಸರ್ಕಾರದ ಲೈವ್ ಆ್ಯಪ್. ಈಗ ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ, ಮಾಜಿ ಪ್ರಧಾನಮಂತ್ರಿಗಳು, ಇಲ್ಲಿನೂ ಚೀಫ್ ಮಿನಿಸ್ಟರ್ ಆದಂತಹ ದೇವೇಗೌಡರು, ಭ್ರಷ್ಟಾಚಾರ ಅಲ್ಲದ ಅಥವಾ ತಾವು ರೈತಾಪಿ ವರ್ಗದಿಂದ ಬಂದು ಇಲ್ಲಿವರೆಗೆ ಬೆಳೆದಂತಹ ದೇವೇಗೌಡರು ತನ್ನ ವೈಫಿನ ಹೆಸರಿನಲ್ಲಿ ಮಾಡಿಸಿಕೊಟ್ಟಂತಹ ಈ ಜಾಗ ಇವತ್ತಿಗೆ ಐ ಆಮ್ ಟಾಕಿಂಗ್ ಅಬೌಟ್ ಟುಡೇ ಅಲ್ಲ, ನಾವು ಈಗ ಈ ಮೂಮೆಂಟಲ್ಲಿ ಕರ್ನಾಟಕ ಸರ್ಕಾರದ ರೆಕಾರ್ಡಲ್ಲಿ, ದಿಶಾಂಕ್ ಅನ್ನುವ ರೆಕಾರ್ಡಲ್ಲಿ ನೀವು ಹೇಳಿದ್ರೆ ಇಟ್ ಶೋಸ್ ಇವನ್ ಪ್ರೆಸೆಂಟ್ ನೌ ಫಾರ್ ದ ಸೆಕೆಂಡ್. ಆ ಜಾಗವು ಏನು ಅಂತ ನಾವು ಗುರುತಿಸ್ಬೋದು. ಐ ವಿಲ್ ಟೇಕ್ ಯು ನಾವ್ ಫಸ್ಟ್ ಡಿಸ್ಟ್ರಿಕ್ಟ್ ಹೋಗ್ತೀನಿ ನಾನು. ಡಿಸ್ಟ್ರಿಕ್ಟ್ ಹಾಸನ. ಹಾಸನ ಡಿಸ್ಟ್ರಿಕ್ಟ್, ಈ ಜಾಗ ಇರೋದು ಹಾಸನ ಡಿಸ್ಟ್ರಿಕ್ಕಲ್ಲಿ, ತಾಲೂಕು ಹೊಳೆನರಸೀಪುರ ತಾಲೂಕಲ್ಲಿ, ಹೋಬಳಿ ಕಸಬಾ ಹೋಬಳಿ, ವಿಲೇಜ್ ಪಡುವಳ ಹಿಪ್ಪೆ. ವೀಕ್ಷಕರೇ, ಪುನೊಮ್ಮೆ ತೋರಿಸ್ತಾ ಇದ್ದೀನಿ. ಹಾಸನ, ಹೊಳೆನರಸೀಪುರ, ಕಸಬಾ, ಪಡುವಳ ಹಿಪ್ಪೆ ಗ್ರಾಮದ ದೇವೇಗೌಡರ ಸುಪುತ್ರನಾದ HD ರೇವಣ್ಣನವರ ಹೆಸರಲ್ಲಿ ಇವತ್ತಿಗೂ ಇರುವ 44 ಎಕರೆ 39 ಗುಂಟೆ ಸರ್ಕಾರಿ ಕೆರೆ ಚೆನ್ನಮ್ಮನವರ ಹೆಸರಿಗೆ ಗ್ರ್ಯಾಂಟ್ ಮಾಡಿಕೊಂಡು ಅದನ್ನು ತನ್ನ ಸುಪುತ್ರನ ಹೆಸರಿಗೆ ಇನ್ನೂ ಉಳಿದ 4 ಮಕ್ಕಳ ಸೈನನ್ನು ತಗೊಂಡು ಟ್ರಾನ್ಸ್ಫರ್ ಮಾಡಿದಂತಹ ಆ ಜಾಗ ಇವತ್ತು ಕರ್ನಾಟಕ ಸರ್ಕಾರದ ದಿಶಾಂಕ್ ಆ್ಯಪ್ನಲ್ಲಿ ನಾವು ನೋಡಿದರೆ ಯಾರ ಹೆಸರಲ್ಲಿದೆ? ಸರ್ವೆ ನಂಬರ್ 43. ನೋಡಿ, ಶೇಮ್ ಆನ್ ಯು ಮಿಸ್ಟರ್ ದೇವೇಗೌಡಜಿ. 43 ಸರ್ವೆ ನಂಬರ್, ಪಡವಲಹಳ್ಳಿ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಡುವಳೆ ಹಿಪ್ಪೆ ವಿಲೇಜಿನ ಸರ್ವೆ ನಂಬರ್ 43. ಇವತ್ತು ಅದು ಗವರ್ಮೆಂಟ್ ಟ್ಯಾಂಕ್, ಅಂದರೆ ಅದು ಸರ್ಕಾರಿ ಕೆರೆಯಾಗಿರುತ್ತದೆ. ಇವತ್ತಿಗಲ್ಲ, ಜಸ್ಟ್ ನಾವು, ಈ ಕ್ಷಣ, ಈ ಮಿನಿಟ್ ಅಲ್ಲ, ಈ ಸೆಕೆಂಡ್, ಮತ್ತೆ ಉಳಿದ ಬರುವ ಟೈಮಿಗೂ ನಾಳೆಗೂ ಇದು ಸರ್ಕಾರಿ ಕೆರೆನೇ.
ಸರ್ಕಾರಿ ಕೆರೆ. ಎಚ್ ಡಿ ರೇವಣ್ಣ, ಇದು ಯಾರು ಬೇಕಾದರೂ ನೋಡ್ಬೋದು. ಇಟ್ ಈಸ್ ನಾಟ್ ಮೀ. ದಿಶಾಂಕನ್ನು ಡೌನ್ಲೋಡ್ ಮಾಡಿ, ಅದರಲ್ಲಿ ಹೋಗಿ ಸರ್ಚ್ ಸರ್ವೆ ನಂಬರ್ ಅಂತ ಹಾಕಿ, ಹಾಸನ ಹಾಕಿ, ಹೊಳೆನರಸೀಪುರ ಹಾಕಿ, ಕಸಬಾ ಹೋಬಳಿ ಹಾಕಿ, ಸರ್ವೆ ನಂಬರ್ ಪಡವಳ ಹಿಪ್ಪೆ 43 ಹಾಕಿ, ಆಟೋಮೆಟಿಕ್ಲಿ ಟೇಕ್ಸ್. ಉಳಿದ ಜಾಗಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಇಟ್ ಈಸ್ ನಾಟ್ ಪವರ್ ಟಿವಿ, ನಾಟ್ ಡಿ ಕೆ ಶಿವಕುಮಾರ್, ನಾಟ್ ಸಿದ್ದರಾಮಯ್ಯ ಅಥವಾ ಅಳಿದುಳಿದ BJPಯ ಅತೃಪ್ತ ನಾಯಕರು ಅಲ್ಲ. ಅಥವಾ ನಿಮ್ಮಿಂದಾಗಿ ನಮಗೆ ಪ್ರಾಬ್ಲಮ್ ಆಗಿದೆ, ನೀವೇ ಮಹಾನಾಯಕರು ಆಗ್ಬಿಟ್ರಿ, ನಮ್ಮ ಕ್ರೆಡಿಟನ್ನು ನೀವು ತಗೊಂಡೋದ್ರಿ ಅಂತ ಬೇಜಾರು ಪಡೋ BJPಯವರು ಅಲ್ಲ. ಅಥವಾ ನಿಮ್ಮೊಟ್ಟಿಗೆ ಫೈಟಿಗೆ ಇಳಿದಿದ್ದು ನಾವು ಅಂತ ಹೇಳ್ಕೊಂಡು ಪವರ್ ಟಿವಿಯವರು ಅಲ್ಲ. ಕರ್ನಾಟಕ ಸರ್ಕಾರ ಪ್ರೆಸೆಂಟ್ ದಿಶಾಂಕ್ present status also it shows. It matches with the village map. 43. Don't you feel shame? ನನಗಂತೂ ನಾಚಿಕಾಗ್ತಾ ಇದೆ. ನೆಕ್ಸ್ಟ್ ಕ್ಲೋಸ್ ಮಾಡಪ್ಪ. I feel it is not only a shame. ಇದು ಕರ್ನಾಟಕದ ಪ್ರತಿ ಪ್ರಜೆಗೂ ಒಂದು ಲೆಸನ್, ಒಂದು ಬುದ್ಧಿ. ನಾವು ಯಾವ ಥರ ಮೂರ್ಖರಾಗ್ತೀವಿ, ನಾವು ಯಾವ ಥರ ಜನಗಳನ್ನು ನಂಬ್ತೀವಿ, ನಾವು ಯಾವ ಥರ ಈ ಮುಖವಾಡಗಳನ್ನು ಒಪ್ಕೋತೀವಿ, ನಾವು ಯಾವ ಥರ ಇವರನ್ನು ಪೂಜಿಸ್ತೀವಿ, ಇವರು ಯಾವ ರೀತಿಯಾಗಿ ಬೆಳೀತಾರೆ, ನಮ್ಮ ಒಂದೊಂದು ಓಟು ಇವರನ್ನು ಏನು ಮಾಡುತ್ತೆ. ಈ ಲಾ ಮಾಡುವವರೇ ಲಾ ಬ್ರೇಕರ್ಸ್ ಆದರೆ ಏನಾಗುತ್ತೆ, ಕರ್ನಾಟಕ ಎಲ್ಲಿ ಮುಟ್ಟಬಹುದು. ಒಬ್ಬ ಬಡವನಿಗೆ, ಒಂದು ತುತ್ತು ಅನ್ನ ಇಲ್ಲದವನಿಗೆ, ಒಂದು ಮಳೆಗೆ ತನಗೆ ಸೂರು ಇಲ್ಲದವನಿಗೆ, ಬಸ್ ಸ್ಟ್ಯಾಂಡಲ್ಲೋ ಎಲ್ಲೋ ಮಲಗುವವನಿಗೆ ಒಂದು 10x10 ಶೀಟಿನ ಮನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಯೋಜನೆಯ ಹೆಸರುಗಳು ಆಶ್ರಯ ಮನೆ, ಆಶ್ರಯ ಕೊಡೋದು ಗೌರ್ಮೆಂಟ್ ಅವರು. ಆಶ್ರಯ ಮನೆಗಳು, ಚಿಕ್ಕ ಚಿಕ್ಕ ಮನೆಗಳು, ಚರಂಡಿಗಳ ಥರ. ಈ ಅಯೋಗ್ಯರಿಗೆ ಕೆರೆಯನ್ನೇ ದಾನ, ಅದನ್ನೇ ಲ್ಯಾಂಡ್ ಇಲ್ಲ ಅಂತ, ಅದನ್ನೇ ನಾನು 12 ಎಕರೆ ನಿಮಗೆ RTC ತೋರಿಸಿದೆ. ಸುಳ್ಳು ಹೇಳ್ಬಿಟ್ಟು ನನ್ನ ಹೆಂಡತಿ ಹೆಸರಲ್ಲಿ ಇಲ್ಲ, ಲ್ಯಾಂಡ್ ಇಲ್ಲ, ನಮಗೆ ಲ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಜಾಗ ತಗೊಂಡು ಕೆರೆನೇ ನುಂಗಿ, ಕೆರೆಯ ಜಾಗವನ್ನೇ RTC ಮಾಡಿಕೊಂಡು ಹೆಂಡತಿ ಹೆಸರಿಗೆ ಮಾಡಿ, ಹೆಂಡತಿಯಿಂದ ಮಕ್ಕಳ ಹೆಸರಿಗೆ ಮಾಡಿ ಅನಾಚಾರ ಎಸಗಿದಾರಲ್ಲ. ಇವರಿಗೆ ಮಣ್ಣಿನ ಮಗ ಅನ್ಬೇಕಾ? ಯಾವ ಮಗ ಅನ್ಬೇಕು? ಯಾವ ಪುರುಷಾರ್ಥಕ್ಕೆ ನಾವು ಮರ್ಯಾದೆ ಕೊಡಬೇಕು? ಯಾವ ಪುರುಷಾರ್ಥಕ್ಕೆ ಇವರು ನಮ್ಮ ಮಾರ್ಗದರ್ಶಕರು ಅಂತ ಒಪ್ಕೋಬೇಕು? ಯಾವ ಪುರುಷಾರ್ಥಕ್ಕೆ ಇವರೇ ಜಗದೋದ್ಧಾಕರು ಅಂತ ಒಪ್ಕೋಬೇಕು ನಾವು? ನೀವು ಹಾಸನದ ಹೆಣ್ಣುಮಕ್ಕಳ ಗಂಡು ಮಕ್ಕಳ ಮಾರಣ ಮರ್ಯಾದೆ ಮಾತ್ರ ತೆಗೆದಿದ್ದಲ್ಲ, ಹಾಸನವನ್ನು ಲೂಟಿ ಮಾಡಿದ್ದೀರಿ. ಹಾಸನವನ್ನು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಹಾಸನದ ಜನತೆಯನ್ನು ನೀವು ಸ್ಲೇವ್ಗಳ ಥರ ನೋಡ್ಕೊಂಡಿದ್ದೀರಿ. ಅಮಾಯಕರು, ಮುಗ್ಧರು ನಿಮ್ಮನ್ನೆಲ್ಲ ನಂಬಿಕೊಂಡು ನಿಮ್ಮ ಈ ನರಿಮುಖವನ್ನು ನೋಡಿಕೊಂಡು ನಿಮ್ಮ ಹಿಂದೆ ಫಾಲೋವರ್ ಆಗಿದ್ದೇ ಆಗಿತ್ತು. ಅದನ್ನು ಅಮಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಖಾಲಿ ಒಂದು ಪಂಚೆ ಅಂತ ಸುತ್ಕೊಂಡ್ಬಿಟ್ಟು, ನನಗ್ಯಾರೋ ಒಂದು ಮೊನ್ನೆ ಸುದ್ದಿ ಹೇಳಿದರು. ಒಂದು ಸಲ ನಾನು ಗೌಡಾಜಿಯವರು ಎಲ್ಲಿಗೂ ಹೋಗ್ತಾ ಇದ್ವಿ, ಒಂದು ಸಲ ನಾನು ಆಗ ಫಸ್ಟ್ ಟೈಮು ಗೌಡ್ರು ಹೇಳಿದರು, 1 ಮಿನಿಟ್ ಮನೆಗೆ ಹೋಗಿ ಬರ್ತೀನಪ್ಪ, ಸ್ವಲ್ಪ ಇರು ಅಂತ ಹೇಳಿದರು. ಹೋಗಿ ಬರುವಾಗ ಒಂದು ಪಂಚೆ ಕೂಟ್ಕೊಂಡ್ಬಂದರು, ಅದು ಹರಿದೋಗಿತ್ತು. ನಾನು ಹೇಳಿದೆ, ಗೌಡ್ರೆ ಪಂಚೆ ಹರಿದೋಗಿದೆ, ಹೋಗುವಾಗ ಸರಿ ಇತ್ತಲ್ಲ. ಇಲ್ಲಪ್ಪ, ಸರಿ ಇದ್ದ ಪಂಚೆಯನ್ನು ಮನೇಲಿಟ್ಟೆ, ಇವರ ಎದುರುಗಡೆ ಹೋಗುವಾಗ ಹರಿದೋಗಿದ್ದು ಹಾಕ್ಕೊಬೇಕು, ನಿಮಗೆಲ್ಲ ಗೊತ್ತಾಗಲ್ಲ ಬಾ ಅಂತ ಹೇಳಿದರು ಅಂತ. ದಟ್ ಈಸ್ ಪಾಲಿಟಿಕ್ಸ್. ಇದಾದ ಮೇಲೆ ಇಲ್ಲಿಗೆ ನಿಂತಿಲ್ಲ ಅಂತ ಹೇಳಿದ್ದೀನಿ. ಶಾರ್ಟ್ ಬ್ರೇಕ್ನ ನಂತರ ಇನ್ನೊಂದು ಮಹಾಕಥಾನಕ, ಮಹಾಫೋರ್ಜರಿ, ಮಹಾಫ್ರಾಡು. ಇದರಲ್ಲಿ ಗೌಡ್ರು ಮಾತ್ರ ಅಲ್ಲ, ಗೌಡ್ರ ಅಪರಂಜಿ ಬಂಗಾರ, ಕಾಗೆ ಬಂಗಾರಗಳು ಇದರಲ್ಲಿದೆ.